ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ವೇತಾ. ಈ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರುವಂತಹ ಹಾಗೆಯೇ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂತಹ ಲಂಚ್ ಮೆನುನ ಶೇರ್ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಪಲಾವ್, ಅದ್ರ ಜೊತೆಗೆ ತುಂಬಾ ಸ್ಪೈಸಿಯಾಗಿರುವಂತಹ ಬದನೆಕಾಯಿ ಮಸಾಲ ರಾಯ್ತನ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಪಲಾವಿಗೋಸ್ಕರ ಅಂತ ಹೇಳಿ 2 ಲೋಟ ಆಗೋವಷ್ಟು ಅಕ್ಕಿನ 2 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನಿಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈ ಥರ ಪಲಾವ್ ಆಗಿರ್ಬೋದು, ಬಿರಿಯಾನಿ, ಈ ಥರ ರೈಸ್ ರೆಸಿಪೀಸ್ ಎಲ್ಲ ಮಾಡಬೇಕಿದ್ರೆ ಈ ಥರ ಅಕ್ಕಿನ ಮೊದಲಿಗೆ ನೆನೆಸಿ ಇಟ್ಕೊಂಡ್ಬಿಟ್ರೆ ತುಂಬಾ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಕ್ಕಿನ ನೆನೆಸಿ ಇಡ್ತಾ ಇದ್ದೀನಿ. ಅಕ್ಕಿ ನೆನೆಯುವಷ್ಟರಲ್ಲಿ ನಾವಿಲ್ಲಿ ಬದನೆಕಾಯಿ ರಾಯ್ತನ ಮಾಡ್ಕೊಳ್ಳೋಣ. ಇಲ್ಲಿ ನಾನು 3 ಬದನೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ಈ ಥರ ಗಾಲಿಯಾಗಿ ಪೀಸ್ ಮಾಡ್ಕೊಂಡ್ಬಿಟ್ಟು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಕಪ್ಪಾಗದೇ ಇರಲಿ ಅಂತ ಹೇಳಿಬಿಟ್ಟು. ಈ ಥರ ಒಮ್ಮೆ ಬದನೆಕಾಯಿ ರಾಯ್ತನ ಟ್ರೈ ಮಾಡಿ, ಖಂಡಿತವಾಗಿಯೂ ನಿಮಗೆ ಇದು ಇಷ್ಟ ಆಗುತ್ತೆ. ಹಾಗೆಯೇ ಇದನ್ನು ಮಾಮೂಲಿ ಅನ್ನದ ಜೊತೆಗೂ ಕೂಡ ನೀವು ಹಾಕ್ಕೊಂಡು ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಈಗ ಇಲ್ಲಿ ಒಂದು ಮಸಾಲ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. 1 ಚಮಚ ಆಗೋಷ್ಟು ಖಾರದ ಪುಡಿ, 1 ಚಮಚ ಗರಂ ಮಸಾಲ, 1 ಚಮಚ ಧನಿಯಾ ಪುಡಿ, ಹಾಗೆಯೇ ಸ್ವಲ್ಪ ಅರಶಿನದ ಪುಡಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಈಗ ಎಲ್ಲ ಮಸಾಲೆಗೆ 1-2 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಎಲ್ಲದನ್ನು ಒಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡಿ ಕೈಯಲ್ಲೇ. ಹಾಕಿರುವಂತಹ ಎಲ್ಲ ಮಸಾಲ ಪೌಡರ್ ಕೂಡ ಈ ಥರ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಈಗ ಈ ಮಸಾಲ ಪೌಡರ್ಗೆ ನಾವೇನು ಬದನೆಕಾಯಿನ ಗಾಲಿಯಾಗಿ ಹೆಚ್ಚಿ ಇಟ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಈ ಥರ ಒಂದು ಕೋಟಿಂಗನ್ನು ಮಾಡ್ಕೊಂಡ್ಬಿಡಿ. ಕೋಟಿಂಗ್ನ ಮಾಡಿಬಿಟ್ಟು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಸೈಡಲ್ಲಿ ಇಟ್ಕೊಂಡ್ಬಿಡಿ. ಇದು ಮ್ಯಾರಿನೇಟ್ ಆಗೋ ಅಷ್ಟರಲ್ಲಿ ನಾವು ಪಲಾವನ್ನು ರೆಡಿ ಮಾಡ್ಕೊಂಡ್ಬಿಡೋಣ. ಮೊದಲಿಗೆ ಇಲ್ಲಿ ಪಲಾವಿಗೆ ನಾನು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಅರ್ಧ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಹಾಗೆಯೇ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚ ಆಗೋಷ್ಟು ಜೀರಿಗೆನ ಸೇರಿಸ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಬಿ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದು ಕುಕ್ಕರ್ಗೆ 2 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಅದಕ್ಕೆ 1 ಪಲಾವ್ ಎಲೆ, ಹಾಗೆ ಮರಾಠಿ ಮೊಗ್ಗು, ಚಕ್ಕೆ, ಲವಂಗ ಎಲ್ಲದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಒಂದು ಸತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಈರುಳ್ಳಿನೂ ಕೂಡ ಸ್ಲೈಸ್ ಆಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಒಂದು ಸತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಪಲಾವನ್ನು ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಕಾಯೆಲ್ಲ ಬೇಕಾಗೋದಿಲ್ಲ, ತುಂಬಾ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು. ಹಾಗೆಯೇ ನಿಮಗೆ ಏನೆಲ್ಲ ಇಷ್ಟ ಆಗುತ್ತೆ ತರಕಾರಿ ಅಲ್ವಾ, ಬಟಾಣಿ ಆಗಿರ್ಬೋದು, ಆಲೂಗೆಡ್ಡೆ, ಟೊಮ್ಯಾಟೊ, ಬೀನ್ಸ್, ಕ್ಯಾರೆಟ್, ಈ ಥರ ಯಾವುದೇ ರೀತಿಯಾದಂತಹ ತರಕಾರಿನೂ ಕೂಡ ನೀವು ಇದಕ್ಕೆ ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ ಹಾಗೆಯೇ ಟೊಮ್ಯಾಟೊನ ಸೇರಿಸ್ಕೊಂಡು ಒಂದು ಸತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಬ್ಬಿರೋ ಅಂತಹ ಪೇಸ್ಟ್ ಇತ್ತಲ್ವಾ, ಈರುಳ್ಳಿ, ಮೆಣಸಿನ್ಕಾಯಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅರ್ಧ ಚಮಚದಷ್ಟು ಅರಶಿನದ ಪುಡಿನ ಸೇರಿಸ್ಕೊಂಡು ನಾವೇನು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ವಿ ಅಲ್ವಾ, ಅದರಲ್ಲಿ ನೀರೆಲ್ಲದನ್ನು ಕೂಡ ಬಸಿದ್ಬಿಟ್ಟು ಈ ಥರ ಅಕ್ಕಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸತಿ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೆ ಅಲ್ವಾ, ಇಲ್ಲಿ 2.25 ಲೋಟ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಕೊನೆಯಲ್ಲಿ ಒಂದು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೊನೆಯಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ. ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. 2 ವಿಷಲನ್ನು ಹೊಡೆಸ್ಕೊಳ್ಬೇಕಾಗತ್ತೆ. ಈಗ ಇದು ವಿಷಲ್ ಆಗೋಷ್ಟೊತ್ತಿಗೆ ನಾವು ಬದನೆಕಾಯಿ ರಾಯ್ತನ ರೆಡಿ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಒಂದು ಪ್ಯಾನಿಗೆ 3 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ ನಂತರ ನಾವು ಬದನೆಕಾಯಿನ ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ಅಲ್ವಾ, ಮಸಾಲ ಪೌಡರ್ ಎಲ್ಲದೂ ಕೂಡ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಈಗ ಒಂದೊಂದೇ ಈ ಥರ ಎಣ್ಣೆ ಮೇಲೆ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. 2 ಸೈಡು ಕೂಡ ಇದೇ ಥರನೇ ಫ್ರೈ ಮಾಡ್ಕೊಳ್ಳೋದು. ಒಂದೊಂದಾಗಿಯೇ ಇಟ್ಬಿಟ್ಟು ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು 2 ನಿಮಿಷ ಹಾಗೆಯೇ ಬೇಯಲಿಕ್ಕೆ ಬಿಟ್ಬಿಡಿ. ಒಂದು 2 ನಿಮಿಷ ಆದಮೇಲೆ ಇದನ್ನು ಇನ್ನೊಂದು ಸೈಡಲ್ಲೂ ಕೂಡ ಈ ಥರ ತಿರುಗಿಸಿ ಹಾಕ್ಬಿಟ್ಟು ಮುಚ್ಚಿ 2 ನಿಮಿಷ ಬೇಯಿಸ್ಕೊಳ್ಳೋದು ಅಷ್ಟೇ. ಈ ರಾಯ್ತ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. 2 ಸೈಡು ಕೂಡ ಬೇಯಿಸ್ಕೊಂಡಿದ್ದು ಆದಮೇಲೆ ಈಗ ಇದನ್ನು ಒಂದು ತಟ್ಟೆಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಈಗ ಫ್ರೈ ಮಾಡ್ಕೊಂಡಿರೋ ಅಂತಹ ಬದನೆಕಾಯಿನ
ಒಂದು ಬೌಲಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ. ಅದನ್ನು ಈ ಥರ ಒಂದು ಸತಿ ವಿಸ್ಕ್ ಮಾಡ್ಕೊಳ್ತಾ ಇದ್ದೀನಿ. ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಇದರಿಂದ. ಈ ಥರ ವಿಸ್ಕ್ ಮಾಡ್ಕೊಂಡಿದ್ದು ಆದಮೇಲೆ ನಾವೇನು ಬದನೆಕಾಯಿ ಮಸಾಲಾನ ರೆಡಿ ಮಾಡಿದ್ವಿ ಅಲ್ವಾ, ಅದನ್ನು ಈಗ ಈ ಮೊಸರಿಗೆ ಸೇರಿಸ್ತಾ ಇದ್ದೀನಿ. ಮೊಸರಿಗೆ ಸೇರಿಸ್ಕೊಂಡು ಒಂದು ಸತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈಗ ಇದಕ್ಕೆ ಕೊನೆಯಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಒಗ್ಗರಣೆನ ಕೊಟ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿರುವಂತಹ ಬದನೆಕಾಯಿ ಮಸಾಲ ರಾಯ್ತ ರೆಡಿಯಾಗಿಬಿಡುತ್ತೆ. ಇಲ್ಲಿ ಒಗ್ಗರಣೆಗೆ 2-3 ಚಮಚ ಎಣ್ಣೆಗೆ ಸಾಸಿವೆ, ಜೀರಿಗೆ, ಹಾಗೆಯೇ ಒಣಮೆಣಸಿನ್ಕಾಯಿ, ಸ್ವಲ್ಪ ಇಂಗು, ಹಾಗೆಯೇ ಒಂದು ಅರ್ಧ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗೆ ಫ್ರೈ ಆಗಬೇಕಂತ ಏನೂ ಇಲ್ಲ, ಸ್ವಲ್ಪ ಕ್ರಿಸ್ಪ್ ಆಗೋ ಥರ ಅಂದರೆ ಕ್ರಂಚಿನೆಸ್ ಹಾಗೇ ಇರಬೇಕು ಅದರಲ್ಲಿ, ಅವಾಗೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈ ಥರ 1-2 ಸತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈ ರೆಡಿಯಾಗಿರುವಂತಹ ಬದನೆಕಾಯಿ ರಾಯ್ತಕ್ಕೆ ಈ ಒಗ್ಗರಣೆನ ಹಾಕ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಬದನೆಕಾಯಿ ಮಸಾಲ ರಾಯ್ತ ರೆಡಿಯಾಗಿಬಿಡುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೂ ಕೂಡ ಈ ಥರ ಒಂದು ಬದನೆಕಾಯಿ ಮೊಸರು ಒಗ್ಗರಣೆ ತುಂಬಾ ಚೆನ್ನಾಗಿರುತ್ತೆ. ರಾಯ್ತ ರೆಡಿಯಾಗಿಬಿಡ್ತು ನೋಡ್ಬೋದು. ಈಗ ಇಲ್ಲಿ ನಾವು ಪಲಾವ್ ಏನು ವಿಷಲ್ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿದ್ವಿ ಅಲ್ವಾ, ಅದು ಕೂಡ ರೆಡಿಯಾಗಿದೆ ನೋಡ್ಬೋದು. ತುಂಬಾ ಉದ್ರುದ್ರಾಗಿ ಚೆನ್ನಾಗಿ ಬಂದಿರುತ್ತೆ. ಮೊದಲಿಗೆ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ವಿ ಅಲ್ವಾ, ಹಾಗಾಗಿ ತುಂಬಾ ಉದ್ರುದ್ರಾಗಿ ಚೆನ್ನಾಗಿ ಬಂದಿರುತ್ತೆ. ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಲಂಚ್ ರೆಸಿಪಿ ಮೆನ್ಯೂ, ಬದನೆಕಾಯಿ ಮಸಾಲ ರಾಯ್ತ, ಅದ್ರ ಜೊತೆಗೆ ವೆಜಿಟೇಬಲ್ ಪಲಾವ್. ಇಷ್ಟ ಆದರೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.